ರೋಡ್ ಚೆನ್ನಾಗಿದೆ, ಸ್ವಲ್ಪ ಬ್ಯಾಟಿಂಗ್ ಮಾಡೋಣ. ಅಲ್ಲಿ ಒಂದು ಬಸ್ ಸ್ಟಾಪಲ್ಲಿ ಒಂದು 3-4 ಜನ, ಸೆಕೆಂಡ್ ಬಸ್ ಸ್ಟಾಪಲ್ಲಿ 4 ಜನ ನೋಡಿದ್ರ. ನಮ್ಮ ಕಡೆಯವ್ರಿಗೆಲ್ಲ ಕೊಡಲ್ಲ. ಓ ನಕ್ಕದ ಸೈಕು, ಏನೋ ಮಾಡ್ತಿದೀಯಾ ಮಾಮ್, ಇದೆಲ್ಲ ಕಾಣಿಸ್ತಿದೆ ಹಿಂದೆಯಿಂದ. ಇದೆಲ್ಲ ಆಫ್ ರೋಡ್ ಮಾಡಿಸ್ತವ್ರೆ ಗೈಸ್. ತಡ್ರಿ ಬ್ರೋ, ಬಂದೆ. ಅಂತ ಹೋಗಿ ಆ ಬೆಟ್ಟದಲ್ಲಿ ಇನ್ನೇನು ವ್ಯೂ ನೋಡ್ತೀವಿ ಅಂತ ಪಕ್ಕಲ್ ಫಾಲ್ಸ್ ಅಂತ ಬಂದ್ವಿ 2 ಸೆಕೆಂಡು. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಡೇ 2 ವ್ಲಾಗ್ 2ನೇ. ನೆನ್ನೆ ಒಂದೇ ವ್ಲಾಗ್ ಮಾಡಿದ್ದು. ಸೆಕೆಂಡ್ ವ್ಲಾಗ್ಗೆ ಕನ್ನೂರು ಸೀರ್ಸಿನ ಸೆಕೆಂಡ್ ವ್ಲಾಗ್ ಎಲ್ರಿಗೂ ವೆಲ್ಕಮ್. ಸೊ ಬಂದ್ವಿ, ನೆನ್ನೆ ಸ್ಟೇ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಆಗೋಯ್ತು. ಸ್ಟೇ ಫುಲ್ಲು ಎಲ್ಲ ಬಾಯ್ಸು ಚಿಲ್ ಔಟ್ ಮಾಡೋದ್ರಲ್ಲಿ. ಮಲ್ಕೊಳಕ್ಕೆ ಬಿಟ್ಟಿದ್ರು, ಬಟ್ ಆಮೇಲೆ ಮತ್ತೆ ಎಚ್ಚರ ಮಾಡಿದ್ರು. ಇವರೆಲ್ಲ ಮಲ್ಕೊಳ್ಳೋಷ್ಟಿಗೆ 3 ಗಂಟೆ ಆಗಿತ್ತಾ? ನೀವೆಲ್ಲ ಮಲ್ಕೊಳ್ಳೋಷ್ಟಿಗೆ 3 ಗಂಟೆ ಆಗಿತ್ತು. ಆ್ಯಕ್ಚುಲಿ ಗೈಸ್, ಸ್ಟೇ ಮಾತ್ರ ಸಖತ್ತಾಗಿದೆ ಇನ್ ಟರ್ಮ್ಸ್ ಆಫ್ ಲೈಕ್ ಆ್ಯಂಬಿಯನ್ಸು. ಆಮೇಲೆ ಇಲ್ಲಿ ಪ್ಲೇಸು ನೋಡಿರಿ, ಇಲ್ಲಿ ಒಂಥರ ಫುಲ್ ಎಲ್ಲೋ ಬಯಲು ಪ್ರದೇಶದಲ್ಲಿ ಬಂದು ಸ್ಟೇ ಮಾಡ್ಕೊಟ್ಟಂಗಿದೆ. ಬಟ್ ಸರ್ವಿಸಿನ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ನಾವೇ ಫಸ್ಟ್ ಗೆಸ್ಟ್ ಅಂತ ಇವರಿಗೆ ಇಲ್ಲಿ ಸೋಫಾರ್. ಅಂದರೆ ಕೆಳಗಡೆ ಬಂದಿದ್ರು, ಬಟ್ ಮೇಲ್ಗಡೆ ಎಲ್ಲ ಫ್ಲೋರಿಗೆ ನಾವೇ ಫಸ್ಟ್ ಗೆಸ್ಟು. ಸೊ ಇನ್ನೂ ಸರ್ವಿಸ್ ಇವರು ಇವಾಗ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಬ್ಯಾನರ್ ಕೂಡ ಹಾಕಿಲ್ಲ, ಅಷ್ಟೇ ಇದು ಆ ಥರ. ಇನ್ನೇನು ಇನ್ನೊಂದು 1 or 2 months ಎಲ್ಲ ರೆಡಿ ಆಗ್ತಾರೆ. ಬಟ್ ಸ್ಟೇ ವೈಸ್ ಸಖತ್ತಾಗಿದೆ, ಬಟ್ ಸರ್ವಿಸ್ ಇಲ್ಲ, ಏನು ಫುಡ್ ಏನೂ ಇಲ್ಲ. ನೀವೇನೋ ಹೊರಗಡೆ ತೊಗೊಂಡು ಹೊರಗಡೆ ಬರ್ಬೇಕು ಆ ಥರ. ಸೊ ನಾವು ಇವಾಗಿರೋದು ಕನ್ನೂರಲ್ಲಿ. ಇವತ್ತಿನ ಡೆಸ್ಟಿನೇಷನ್ ಒಂದು 2 ಪ್ಲೇಸಸ್ ಇದ್ದಾವೆ, ಹಿಲ್ ಸ್ಟೇಷನ್, ವ್ಯೂ ಪಾಯಿಂಟ್ಸು, ಆಮೇಲೆ ಒಂದು ಬೀಚ್ ಇದೆ. ಬಟ್ ಅಲ್ಟಿಮೇಟ್ ಆಗಿದ್ದಾವೆ. ಸುಮಾರು ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಬರೋ. ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ, ನಾವಿವಾಗ ಹೋಗ್ತಾ ಇದೀವಲ್ಲ ಪ್ಲೇಸ್ಗಳು, ಅದು ಜಾಸ್ತಿ ಪ್ರೀ ವೆಡ್ಡಿಂಗ್ ಯೂಸ್ ಮಾಡ್ತಾರೆ ಕೇರಳದಲ್ಲಿ ಜಾಸ್ತಿ. ಮುಂಚೆಲ್ಲ 300 ವಯನಾಡ್ ಆ ಥರ ಹೋಗ್ತಾಯಿದ್ರು, ಕರ್ನಾಟಕದಿಂದನೂ ಬರ್ತಾರೆ. ಇವಾಗ ನಮ್ಮ ಫ್ರೆಂಡಿಗೂ ಮದುವೆಗೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬರೋದೇ ಇಲ್ಲಿಗೆ, ಈ ಸ್ಪಾಟಿಗೆ. ಇನ್ನೊಂದು ಐಲ್ಯಾಂಡ್ ಹತ್ರ ಒಂದು ಬೋಟ್ ಇದೆ, 3000 ಕೊಟ್ಟು ತಗೋಬೇಕು. ಅವೆಲ್ಲ ಫುಲ್ ಬಲೂನ್ ಡೆಕೋರೇಷನ್ ಮಾಡಿ ಪ್ರೀ ವೆಡ್ಡಿಂಗ್ ಕೊಡ್ತಾರೆ. ಸಕ್ಕತ್ತಾಗಿರುತ್ತೆ ಅದೆಲ್ಲ. ಆಮೇಲೆ ಇವಾಗ ಹೋಗ್ತಿದ್ದೀವಲ್ಲ ಒಂದು ಸ್ಪಾಟು, ಅದು ಪ್ರೀ ವೆಡ್ಡಿಂಗ್ ಬರ್ತಾರೆ. ಸೊ ಆ ಸ್ಪಾಟ್ ಇದು ನಾವು ಹೋಗ್ತಾ ಇರೋದು. ಹಾಂ, ಮೋಹನ್ ಜೈನ ಬ್ರೋ, ಹೆಂಗಿತ್ತು ಬ್ರೋ ನೈಟು? ನೀವೇ ಹೇಳ್ಬೇಕು, ಯಾಕಂದ್ರೆ ನೀವೇ ಹೇಳ್ಬೇಕು. ಅಲ್ಲ, ಮಲಗಿದ್ದವನ್ನ ಎಷ್ಟು ಚೆನ್ನಾಗಿ ಮಲಗಿದ್ದೆ ಗೊತ್ತಾ? ನನಗೆ ನಿದ್ದೆ ಬ್ರೋ. ನೆನ್ನೆ ಮಧ್ಯಾಹ್ನ ಹೊತ್ತು ಮಲಗ್ತೀನಿ ನಾರ್ಮಲಾಗಿ. ನೆನ್ನೆ ಮಧ್ಯಾಹ್ನ ಮಲಗಿಲ್ಲ, ಮಲ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನನಗೆ ಏನು ಗೊತ್ತಾಗಲಿಲ್ಲ, ಏನೋ ಸುಮ್ಮನೆ ಅಂತ ಒಂಚೂರು ಸೌಂಡ್ ಕೇಳಿಸ್ತು, ಹೋಗ್ತೆ ಮಲ್ಕೊಂಡೆ. ಮತ್ತೆ ಸೆಕೆಂಡ್ ಸಲ ಬಂದ್ರಲ್ಲ, ಕೆಳಗಡೆ ನನಗೆ ಕೇಳ್ತವ್ರು ಯಾರೋ. ಬನ್ನಿ, ಓಡಿ ಹೈ. ಇದು ರೋಡ್ ಚೆನ್ನಾಗಿದೆ, ಸ್ವಲ್ಪ ಬ್ಯಾಟಿಂಗ್ ಮಾಡೋಣ. ಎಷ್ಟು ಕಿಲೋಮೀಟರ್ ಸ್ಟ್ರೈಟ್ ಇದೆ? ಒಂದೇ ರೋಡಾ? ಬನ್ನಿ ನಡ್ರಿ. ಫಾಕ್, ಇಲ್ಲೆಲ್ಲ ಯಾರು ಕಾಣಿಸ್ತಾನೆ ಇಲ್ಲ ಬಾಯ್ಸು. ನೋಡ್ರಿ, ಅವರು ಬರಲಿ. ಸಕ್ಕತ್ತಾಗಿದ್ದಾವೆ ಇಲ್ಲಿ ರೋಡ್ಸು. ನನಗೆ ಹಿಂಗಿದ್ರೆ ನೋಡ್ರಿ, ಎನಿ ಟೈಮ್, ಎನಿ ಡೇ, ಎನಿ ಬೈಕ್ ಕೊಟ್ಟರೆ ಮಾತ್ರ ಓಡಿಸೋದಕ್ಕೆ ಪೀಸಾಗಿ ಓಡಿಸ್ತೀನಿ. ಅದೇ ನಮ್ಗೆ ಓಟ ಸಿಕ್ತು ಅನ್ಸುತ್ತೆ. ಮತ್ತೆ ಹೇಳ್ಬೇಕು ತಾನೆ, ನಂಗೆ ರೋಡ್ ನೋಡಿ ಖುಷಿ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನಡ್ರಿ. ಬ್ಯಾಟಿಂಗ್ ಮಾಡೋಣ ಅಂತ ಬಂದ್ಬಿಟ್ರೆ ಹಿಂಗೆ ಮಾಡಿಬಿಟ್ರಲ್ಲ ಬಾಯ್.
ನೀನೇ ತಾನೇ ಹೇಳಿದ್ದು ಸ್ಟ್ರೈಟ್ 20 ಕಿಲೋಮೀಟ್ರ್ ಅಂತ. ರಿಯಾಕ್ಷನ್ಸ್ ಅಲ್ಲ ಬ್ರೋ, ಅಲ್ಲೆಲ್ಲ ಸ್ಟಾರ್ಟಿಂಗು ನಾವು ಸ್ಟೇಯಿಂದ ಎಕ್ಸಿಟ್ ಆದ್ವಲ್ಲ, ಅಲ್ಲಿ ಒಂದು ಬಸ್ ಸ್ಟಾಪಲ್ಲಿ ಒಂದು 4 ಜನ, ಸೆಕೆಂಡ್ ಬಸ್ ಸ್ಟಾಪಲ್ಲಿ 4 ಜನ ನೋಡಿದ್ರ, ಸಕ್ಕದಾಗಿದ್ರು ಬ್ರೋ. ನೀವು ನೋಡಿದ್ರಾ? ನೀವು ನೋಡ್ಲಿಲ್ಲ ಅಲ್ಲ? ಅಲ್ಲಿ ನಾವು ನೋಡಿ ಮಾತಾಡ್ಕೊಂಡು ಬಂದ್ವಿ. ಟೈಮ್ ಆಗ್ಬಿಡುತ್ತೆ ಬ್ರೋ, ಇವಾಗ ಲೇಟ್ ಆಗಿದೆ. ಗುರು ಏನಿದು? ಇದಿರಬೇಕು, ಚರ್ಚ್ ಇರಬೇಕು. ಅಲ್ಲ ಮನೇನೇ ಅನಿಸುತ್ತೆ. ವಾ ಅಲ್ಲೋಡಿ ಇಬ್ರು ಸ್ಟೀಪ್ ಹೆಂಗಿದೆ ನೋಡಿ ಮನೆ ಮುಂದೆ. ನಮ್ಮ ಜಯಣ್ಣವ್ರು ಹಿಂಗೆ ಒಂದು ಕಟ್ಟಿಸ್ಬಿಟ್ರೆ ನಾವು ಅವಾಗ ಬರ್ತಾ ಇರ್ತೀವಿ. ಬೇಡ ಬಿಡಿ ಬ್ರೋ. ಬೆಳಗ್ಗೆ ಪರೋಟ ತಿಂತಾ ಇದ್ವಿ. ಏನಕ್ಕಂದ್ರೆ ಬೇರೆ ಇನ್ನೇನು ಇಲ್ಲ. ಫಸ್ಟೇ ಇವ್ರು ಬೀಫ್ ಕೇಳಿದ್ರು. ಆ್ಯಕ್ಚುಲಿ ಇವ್ರು ಕೇಳಲಿಲ್ಲ, ಅವರೇ ಕೊಡ್ತೀವಿ ಅಂದರು. ಆಮೇಲೆ ಬೇಡ ಅಂದ್ವಿ. ಆಮೇಲೆ ಎಗ್ ಕರಿ ತೊಗೊಂಡ್ವಿ ಅಷ್ಟೇ ಬೈಸ್. ಅದಕ್ಕೇ ಬ್ರೋ ಮೆಜಾರಿಟಿ ಎಲ್ಲ ಕೇಳ ಅವಾಯ್ಡ್ ಮಾಡೋದು ಫುಡ್ಡು. ಓಕೆ, ಬ್ರೇಕ್ಫಾಸ್ಟು ಒಂಥರ ವಿಚಿತ್ರವಾದ ಬ್ರೇಕ್ಫಾಸ್ಟು. ಬೆಳಗ್ಗೆ ಪರೋಟ ತಿಂದ್ಬಿಟ್ವಿ. ಸೊ ಇವಾಗ ಹೋಗ್ತಾಯಿದ್ದೀವಿ. ಬ್ರೋ ಹೇಳ್ರಿ, ಇಲ್ಲಿ ನೀವೇನಾದರೂ ಲೈಫಲ್ಲಿ ಈ ಥರ ಒಂದು ಮನೆ ಕಟ್ಸಿದ್ರೆ ಅವಾಗ ಕರಿತೀರಿ ಬ್ರೋ. ನಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರ ಹತ್ರ ಈ ಥರ ಮನೆ ಇಲ್ಲ ಬ್ರೋ. ನಮ್ಮ ಕಡೆಯವ್ರಿಗೆಲ್ಲ ಮದುವೆ, ನಮ್ಮ ಕಡೆಯವ್ರಿಗೆಲ್ಲ ಕೊಡಲ್ಲ, ಇಲ್ಲಿಯವ್ರಿಗೆ ಮಾತ್ರ. ಸರಿ ಟ್ರೈ ಮಾಡ್ಬೋದು ಆದ್ರೂ. ಓಕೆ ಲೆಟ್ಸ್ ಗೋ. ನಡ್ರಿ ಬೇಡ ಬಿಡಿ. ಆಹಾ ಎಷ್ಟು ಚೆನ್ನಾಗಿದೆ. ಮೂವಿಂಗಲ್ಲಿ ಇರಬೇಕಾದ್ರೆ ಗಾಳಿ ಬೀಸುತ್ತಲ್ಲ, ಸಾಕತ್ ಅನ್ಸುತ್ತೆ ಇವರು. ಇಲ್ಲೆಲ್ಲ ನ್ಯಾಷನಲ್ ಹೈವೇಸ್ ಅಂದ್ರೂ ಹಿಂಗೆ ಇರ್ತವೆ. ಏನೋ ಎಕ್ಸ್ಟ್ರಾರ್ಡನರಿಯಾಗಿ ತುಂಬ ಡಿವೈಡ್ರೆಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಇರೋದೇ ಇಲ್ಲ. ಆ ಎಕ್ಸಾಸ್ಟ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ವರ್ಕ್ ಆಗಿದೆ. ಸೊ ರೋಡಲ್ಲೆಲ್ಲ ಮಣ್ಣಿದೆ. ಸ್ಲೈಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಕಾರ್ನರ್ ಮಾಡೋ ಚಾನ್ಸಸ್ ಕಮ್ಮಿ ಇದೆ. ಏರಿಯಾ ಹೊಡಿತವನೆ. ಓ ನಕ್ಕದ ಸೈಕು ಯಪ್ಪ. ಅಲ್ಲಿ ಅದು ಬ್ಲೈಂಡ್ ಕರ್ವು ಹಿಂಗೆ ಟಾಪ್ ತೊಗೊಳ್ತೀವ ಇನ್ಕ್ಲಿನೇಷನು. ಸೊ ಅವಾಗ ಏನು ಕಾಣಲ್ಲ ಮುಂದೆ. ಗೇರ್ಸ್ ಹಾಕೊಂಡು ಮುಂದೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿನೇ ಇರೋದು ಇವಾಗ. ಬಟ್ ಫೈನ್, ವಿ ವಿಲ್ ಬಿ ಇನ್ ಲಿಮಿಟ್ಸ್. ಇದು ಯಾವುದೋ ಸಿಟಿಗೆ ಬಂದ್ವಿ ಗುರು. ಯಾವುದು ಸಿಟಿ ಇದು? ಕೀಪ್ ಲೆಫ್ಟ್ ಕುಡಿಯನಮಲ ಪೊಲೀಸ್. ಕುಡಿಯನಮಲ ಇಷ್ಟು ಬೇಗ ಬಂದ್ಬಿಟ್ರೆ ಐಡಿವಿ ಇಲ್ಲಿ. ಇಲ್ಲ ಇದು ಬೇರೆ ಗಾಡಿ ಬ್ರೋ. ಬ್ಯಾಕ್ ಡ್ರಾಪ್ ವ್ಯೂ ನೋಡು ಬ್ರೋ. ರೋಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದಾವೆ ಗುರು. ಏನೋ ಮಾಡ್ತಿದೀಯಾ ಮಾಮ್, ನಿಂದೆಲ್ಲ ಕಾಣಿಸ್ತಿದೆ ಹಿಂದೆಯಿಂದ. ಹಿಂದೆಯಿಂದ ರೆಕಾರ್ಡ್ ಮಾಡಿದೆ. ಫುಲ್ ಹೆವಿ ಹಾಟ್ ಸೀನ್ಸ್, ಫುಲ್ ವೈರಲ್. ಸ್ವಲ್ಪ ದಪ್ಪ ಹಾಕು ಗುರು. ಇದೇ ದಪ್ಪ ವಾಯ್ಸ್ ದಪ್ಪ ಅಂತೀನಿ. ಸರಿ, ಇದೇ ಬೆಟ್ಟ ವಾಯ್ಸ್ ವ್ಯೂ ಪಾಯಿಂಟು.
ಬಂದ್ವಿ ಬೆಟ್ಟ ಬಂದ್ವಿ. ನಿಧಾನ ಕತ್ಸರೋ ಇಲ್ಲಾದ್ರು ರೋಡ್ ಒಳ್ಳೆ ಹಂಗಿದೆ ಹಂಗೆ. ಹಿತೇಶ್ ಧೂಳು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಗಾಡಿ ಆರ್ತೈತೆ 2 ವೀಲ್ಸು. ಏನೋ ಒಂಥರ ಮಜಾ ಸಿಗ್ತಾ ಇದೆ ಗಾಡಿ ಹಚ್ಬೇಕಿದ್ರೆ. ಇಲ್ಲಿ ಬಂದ್ವಿ, ಬಟ್ ಇಲ್ಲಿ ಏನೋ ಅಂತ ಹೆವಿ ಅನಿಸ್ಲಿಲ್ಲ. ಬಟ್ ನಾವು ಬಂದಿರೋ ಟೈಮ್ ಕರೆಕ್ಟ್ ಆಗಿಲ್ಲ. ಇವಾಗ ಸಂಜೆ ಬರಬೇಕಿತ್ತು. ನಮ್ಮ ಮೈಸೂರು ಬೆಟ್ಟನ ಪರವಾಗಿಲ್ಲ. ಅವರು ಯೋಚನೆ ಮಾಡ್ತಾರೆ ಇವ್ರು ತಗೊಳ್ತಾರ ಹೋಯ್ತಾರ ಅಂತ ಅಲ್ಲಿ ಅವರು ಟಿಕೆಟ್. ಹೌದಾ? ಹಿಂಗೆ ಡವ್ ಮಾಡೋದು ಗರ್ಲ್ಸ್ ಜೊತೆ ಹೋಯ್ತೇ ತಾನೆ. ಓಕೆ, ಇನ್ನೇನು ಅಂತ ಹೇಳಿಲ್ಲ. ಮಾಮೂಲಿ ವ್ಯೂ ಡ್ರಾಪ್ ಇದೆ ನೋಡ್ರಿ ಇಷ್ಟ. ಬಟ್ ಇದು ಮಾರ್ನಿಂಗ್ ಈವ್ನಿಂಗ್ ಬರಬೇಕಿಲ್ಲ ಸರ್, ರೈನಿ ಸೀಸನ್ ಬರ್ಬೇಕು. ಅವಾಗಲೇ ಇದು ಒಂಥರ ಫಾಗ್ ಇರುತ್ತಲ್ಲ ಆ ಟೈಮಲ್ಲಿ ಅಷ್ಟೇ. ಇದು ಯಾವುದೋ ಆಫ್ ರೋಡ್ ಮಾಡಿಸ್ತವ್ರೆ ಗೈಸ್. ಹೆವಿ ಅಂದರೆ ಹೆವಿ. ಶೂ ಆಯ್ತು ಶೂ ಆಯ್ತು ಒಂದು. ಧೂಳು ಮಾಡಿಬಿಟ್ರು. ಬಾಯ್ಸ್, ಸಖತ್ತಾಗಿದೆ ಬ್ರೋ. ಇಲ್ಲಿ ಫುಲ್ ಸೆಪರೇಟ್ ಪೂಲ್ ಕೊಟ್ಬಿಟ್ಟಿದ್ದಾರೆ ಬ್ರೋ. ಕ್ರೇಜಿ ಗಾಯ್ಸ್. ವಾಟರ್ ಫಾಲ್ ಬಂದ್ವಿ. ನೆಕ್ಸ್ಟ್ ಲೆವೆಲ್ ಇದೆ ಬಾಯ್ಸ್, ನೆಕ್ಸ್ಟ್ ಲೆವೆಲ್. ನೋಡಿ ಅಲ್ಲಿ ಬ್ರೋ ಇಲ್ಲಿ ಅದು ಫುಲ್ ಅದೊಂದು ಸೆಪ್ರೇಟ್ ಆಗಿ ವಿಡಿಯೋ ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಮಾಡೋಣ. ನನಗೆ ಸೆಪ್ರೇಟ್ ಪೂಲು ಹೊರ್ತು ಹೆಂಗಿದೆ ಇದು ಕ್ರೇಜಿ. ಅದು ಮಿಸ್ ಮಾಡ್ಕೊಂಡು ಬರೋದು ಸಾಕಾಗೋಯ್ತು. ಒಳ್ಳೆ ಹೊರ್ತಿದೆ. ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾರೆ. ಸಿದ್ಧಾರ್ಥ ನಿಂತಲ್ಲ ಗಾಯ್ಸ್. ವಾಟರ್ ಯಾವ ಲೆವೆಲಿಗೆ ಕೋಲ್ಡ್ ಇದೆ ಅಂದರೆ ಹೆವಿ ಕೋಲ್ಡು. ಸೀರಿಯಸ್ಲಿ ತಡ್ರಿ ಬ್ರೋ ಬಂದೆ. ಹೇಗಿದೆ ಬ್ರೋ? ನನಗೂ ಕಳ್ಸಿ ಬ್ರೋ ಐಫೋನ್ ಅಲ್ವಾ? ಸಕ್ಕತ್ತಾಗೈತೆ ಬ್ರೋ. ನಾವು ಫಸ್ಟ್ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗಿ ಆ ಬೆಟ್ಟದಲ್ಲಿ ಇನ್ನೇನು ವ್ಯೂ ನೋಡ್ತೀವಿ ಅಂತ ಪಕ್ಕಲ್ ಫಾಲ್ಸ್ ಅಂತ ಬಂದ್ವಿ. 2 ಸೆಕೆಂಡು ಮೂಡ್ ಚೇಂಜ್ ಆಯ್ತು, ಪ್ಲಾನ್ ಚೇಂಜ್ ಆಯ್ತು. ಹೊರ್ತು ಬಂದಿಟ್ಕೊಣ. ಅಲ್ಲ ಇನ್ನೊಂದೇನು ಗೊತ್ತಾ, ಈ ಜಾಕೆಟ್ ಹಾಕಿರೋದು ತುಂಬಾ ಯೂಸ್ ಆಗಿದೆ. ಲಾಗ್ ಮಾಡಕ್ಕೆ ತುಂಬಾ ಇರುತ್ತೆ. ಆಕ್ಚುಲಿ 11 ಫೀಟ್ ಇದೆ ಇದು ಒಳಗಡೆ. ಏನಿದು ಹೆಂಗಿದೆ ಬ್ರೋ? ಸಕ್ಕತ್ತಾಗಿದೆ. ಸಖತ್ ಕೊಂಡಿದೆ ವಾಟರ್. ಅಲ್ಲಿಂದ ಅಷ್ಟೊಂದು ಕಷ್ಟಪಟ್ಟಿತ್ತು, ಇಲ್ಲಿ ಬಂದು ಒಳ್ಳೆ ನೆಮ್ಮದಿ ಸಿಗ್ತಾ ಇದೆ. ನನಗೆ ಗೊತ್ತಿರಂಗಿದೆ ವಾಯ್ಸ್ ತಗೊಳ್ಳೋದಾಗಲ್ಲ ಅನ್ಸುತ್ತೆ. ಇದು ನೀರು ಹೋಗಿರುತ್ತಲ್ಲ ಅಲ್ಲಿ. ವಾಟರ್ ಫಾಲ್ಸ್ ಆಟಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾವು ಒಂದೇನೋ ಮೈನ್ ಟಾಪಿಕ್ ಹೇಳ್ಬೇಕಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ADV ಬೈಕ್ಸ್ ಇರೋದು. 3 ADV, 1 ನೆಕೆಡ್ ಬೈಕು MT. ಇದೊಂದೇ ಸ್ಪೋರ್ಟ್ಸ್ ಬೈಕು. ಬಟ್ ಏನಂದರೆ ನೀವು ಆಫ್ ರೋಡ್ ಮಾಡೋದಕ್ಕೆ ಅಷ್ಟೊಂದೆಲ್ಲ ಏನು ಕಷ್ಟಪಡೋ ನೆಸಿಟಿನೇ ಇಲ್ಲ. ಸ್ಪೋರ್ಟ್ಸ್ ಬೈಕ್ ಅದನ್ನು ಇವನ್ ಇನ್ಕ್ಲೂಡಿಂಗ್ R15 ಹೇಳಿದ್ದೀನಿ ನಿಮಗೆ. ಗಾಡಿ ಹೋಗ್ತವೆ, ಓಡ್ಸೋರು ನೆಟ್ಟಿಗೆ ಓಡಿಸ್ಬೇಕಷ್ಟೇ. ಸೊ ಇನ್ನು ಮುಂದೆ ಬರೀ ವಾಟರ್ ಕ್ರಾಸಿಂಗ್ ಎಲ್ಲ ಇದೆ. ಅಲ್ಲಿ ಹೆವಿ ಅಂದರೆ ಹೆವಿ ಒಂಥರ ಪಾಚಿ ಕಟ್ಬಿಟ್ಟಿದೆ ಸ್ಲಶ್. ಸೊ ಅದು ಸ್ಕಿಡ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ಫ್ಲೋನಲ್ಲಿ ಮೂಮೆಂಟಲ್ಲಿ ಪಾಸ್ ಮಾಡಿದ್ರೆ ಪಾಸ್ ಮಾಡ್ಬೋದು.
ಬಟ್ ಸ್ವಲ್ಪ ನೀವು ಎಕ್ಸ್ಟ್ರಾ ಆಕ್ಸರೀಸ್ಗಳು ಹಾಕ್ಸ್ಕೊಂಡಿರಿ, ಯಾವುದಕ್ಕೂ ರೇಡಿಯೇಟ್ ಗಾರ್ಡ್ ಅವು ಇವು ಎಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಇರಲಿ. ಇಷ್ಟೇ ಬಾಯ್ಸ್, ಇದಕ್ಕೆ ಫುಲ್ ಫೀಲಲ್ಲಿ ಅಂದರೆ ಎಡಿವಿಂದ ಆರಿಸ್ಕೊಂಡು ಬರ್ಬೋದು, ಬಟ್ ಅದು ಸೆಕೆಂಡ್ರಿ. ಬಟ್ ಇದ್ರಲ್ಲಿ ಮಾಡ್ಬೋದು. ಇತ್ತು ಕಮಾನ್, ಇತ್ತು ಮ್ಯಾನ್, ಯು ಇದು ಆರಿಸು, ಸ್ಪೀಡಾಗಿ ಆರಿಸ್ಬೇಕು. ಇದು ನೋಡಿಲಿ, ನಾನು ಎಲ್ಲೂ ಇಳಿಸಿಲ್ಲ, ಆರಿಸ್ಬೇಕು. ಎದ್ದಿದ್ಕೋ. ಏ ಮಾಮ್, ವಾಟ್ ಯು ಮೀ, ಅದು ಪಾತ್ ಕರೆಕ್ಟಾಗಿ ಚೂಸ್ ಮಾಡಿಲ್ಲ. ಇದು ಇಲ್ಲಿ ಬರಬೇಕಿತ್ತು ರೈಟಲ್ಲಿ. ಮೋಹನ್ ಜೈನ್ ಆರಿಸಿ, ನಿಮಗೆ ಗೊತ್ತಲ್ಲ. ಬಿಡಿ ಅಷ್ಟೇ ಬಿಡಿ ಬಿಟ್ಟು ನೋಡೋದನ್ನ. ಇದು ಏನಿತ್ತು, ನಾನು ಎಂಥದ್ದು ಅಪ್ರಿಲ್ ಅಲ್ಲಿಂದ ಇಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ, ಆರಿಸ್ಕೊಂಡು ಬಂದೆ ಸ್ಪೀಡಾಗೇನೆ. ನೀವು ಆರಿಸ್ಬೇಕು. ಬೇಡ ಸಾಕು.